ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾದಿಷ್ಟ ಕಿಚನ್. ನಾವಿವತ್ತು ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಒಂದು ಇಡಿಯಷ್ಟು ಹುಣಸೆಹಣ್ಣು ತೊಗೊಳ್ತಾ ಇದ್ದೀನಿ. ಅದು ಸ್ವಲ್ಪ ತೊಳ್ಕೊಂಡು ಅದನ್ನು ಸ್ವಲ್ಪ ನೆನೆಯಕ್ಕೆ ಇಟ್ಕೊಂಬಿಡೋಣ ಫಸ್ಟೇ. ಈಗ ಪುಳಿಯೋಗರೆ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲಿ ತೊಗೊಳ್ತಾ ಇದ್ದೀನಿ. ಬಾಣಲಿ ಬಿಸಿ ಆದಮೇಲೆ 2 ಸ್ಪೂನು ಕಡಲೆಬೇಳೆ, ಅದಕ್ಕೇ 1 ಸ್ಪೂನು ಉದ್ದಿನಬೇಳೆ, 2 ಕೆಂಪಗಾಗೋ ತನಕ ಹುರ್ಕೋಬೇಕು. ಕೆಂಪಗಾದಮೇಲೆ ಒಂದು ಪ್ಲೇಟ್ಗೆ ಎಲ್ಲನೂ ತೆಗೆದಿಟ್ಕೊಳ್ಳೋಣ, ನಾವೇನೇನು ಹುರಿತೀವಿ ಆ ಇಂಗ್ರೀಡಿಯೆಂಟ್ಸ್ ಎಲ್ಲನೂ. ಸೆಕೆಂಡು 1 ಸ್ಪೂನು 1.5 ಸ್ಪೂನು ಜೀರಿಗೆ ಒಂಥರ ಸ್ಮೆಲ್ ಬರಬೇಕು, ನಿಮಗೆ ಅರೋಮಾ ಬಂದಮೇಲೆ ಅದನ್ನು ತೆಗೆದಿಟ್ಕೊಳ್ಳಿ. 1 ಸ್ಪೂನ್ ಸಾಸಿವೆ ನೋಡಿ ಸಿಡಿತಾ ಇದೆ. ನೀವು ನಿಧಾನಕ್ಕೆ ಎಷ್ಟು ಚೆನ್ನಾಗಿ ಹುರಿತೀರೋ ಪೌಡರ್ ಅಷ್ಟೇ ಚೆನ್ನಾಗಾಗುತ್ತೆ. 1 ಸ್ಪೂನ್ ಮೆಂತ್ಯ, ಅದು ಕೆಂಪಗಾಗಬೇಕು. ಕೆಂಪಗಾದ್ಮೇಲೆ ತೆಗ್ದಿರಿ. 2 ಸ್ಪೂನು ಬಿಳಿ ಎಳ್ಳು ತೊಗೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಹುರ್ಕೋಬೇಕು, ಅದು ಕೆಂಪಗಾಗಬೇಕು. ಕೆಂಪಗಾದ್ಮೇಲೆ ಅದೇ ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. ನೋಡಿ ಸಿಡಿತಾ ಇದೆ, ಈಗ ಆಗಿದೆ ಅಂತ ಅರ್ಥ. ನೆಕ್ಸ್ಟು ಕಪ್ಪೆಳ್ಳು, 1 ಸ್ಪೂನು ಕಪ್ಪೆಳ್ಳು ತೊಗೊಳ್ತಾ ಇದ್ದೀನಿ. ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ, ನಾನು ಸಪ್ರೇಟಾಗಿ 1 ಕಪ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಅದು ಲಾಸ್ಟಲ್ಲಿ ಗೊಜ್ಜಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಟೇಸ್ಟು. ನೋಡಿ ಅದಾಗಿದೆ. ಒಂದು ಸಪ್ರೇಟ್ ಕಪ್ಗೆ ತೆಗೆದಿಟ್ಕೊಳ್ಳೋಣ ಅದನ್ನು. ಅದು ನಾವು ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡಿರೋ ಪ್ಲೇಟಿಗೆ ಹಾಕ್ಕೊಳ್ಳೋದು ಬೇಡ. ಈಗ 3 ಸ್ಪೂನು ನಾನು ಧನಿಯಾ ತೊಗೊಳ್ತಾ ಇದ್ದೀನಿ. ನಾನು ಏನು ಮೆಷರ್ಮೆಂಟ್ ಹೇಳಿದ್ದೀನಿ ನೀವು 1 ಟೇಬಲ್ ಸ್ಪೂನ್ ತೊಗೊಂಡು ಅದೇ ಸ್ಪೂನಲ್ಲೇ ಮೆಷರ್ ಮಾಡ್ಕೊಂಡು ಎಲ್ಲನೂ ಹಾಕ್ಕೋಬೇಕು. ಅವಾಗ ಪುಡಿ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಅದು ಅರೋಮಾ ಬಂದಮೇಲೆ ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಡ್ರೈ ಆದಮೇಲೆ ಒಂದು 5 ನಾನು ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಹೇಳ್ತೀವಲ್ಲ, ಸಣ್ಣ ಮೆಣಸಿನ್ಕಾಯಿ, ಅದು ತೊಗೊಳ್ತಾ ಇದ್ದೀನಿ. ಒಂದು 15ರಿಂದ 20 ಬ್ಯಾಡಗೆ ಮೆಣಸಿನ್ಕಾಯಿ, ಎರಡೂ ಸ್ವಲ್ಪ ಚೆನ್ನಾಗಿ ಹುರಿದಿಟ್ಕೊಳ್ಳೋಣ. ನೋಡಿ ಆಗಿದೆ. ಈಗ ಎಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೀವು ಪೌಡ್ರ್ ಮಾಡ್ಕೊಳ್ಳೋದು ಇದಕ್ಕೆ ತುಂಬ ಇಂಪಾರ್ಟೆಂಟು. ತುಂಬ ನುಣ್ಣಗೆ ಪೌಡ್ರ್ ಮಾಡ್ಕೋಬಾರ್ದು, ಯಾವಾಗ್ಲೂ ತರಿ ಹಂಗೆ ಮಾಡ್ಕೋಬೇಕು. ನೀವು ನುಣ್ಣಗೆ ಮಾಡಿಕೊಂಡ್ರೆ ಗೊಜ್ಜು ಅಷ್ಟು ಚೆನ್ನಾಗಾಗಲ್ಲ. ಸ್ವಲ್ಪ ತರಿಯಂಗೆ ಮಾಡ್ಕೊಳ್ಳಿ. ನೋಡಿ ಇಷ್ಟು ಹದದಲ್ಲಿ ನೀವು ಪೌಡ್ರ್ ಮಾಡಿಕೊಂಡ್ರೆ ಸಾಕು. ಜಸ್ಟ್ ಒಂದು 10ರಿಂದ 15 ಸೆಕೆಂಡ್ ನೀವು ಮಿಕ್ಸರ್ ಮಾಡಿಕೊಂಡ್ರೆ ಸಾಕು ಅದಕ್ಕೆ. ಈಗ ಬಾಣಲಿ ಕಾದಿದೆ. 1/4 kg ಅಷ್ಟು ಎಣ್ಣೆ ತೊಗೊಳ್ತಾ ಇದ್ದೀನಿ ನಾನು. ನಾವು ಇವಾಗ ಮಾಡ್ಕೊಂಡಿರೋ ಪೌಡ್ರಿಗೆ 1 ಸ್ಪೂನು ಸಾಸಿವೆ ಆದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆ ಬೀಜ 3 ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಉರಿ ಸ್ವಲ್ಪ ಕಡಿಮೆ ಇರಲಿ, ಜಾಸ್ತಿ ಇಟ್ಕೊಂಡ್ರೆ ಬೇಗ ಕಪ್ಪಾಗಿಬಿಡುತ್ತೆ. ಕಡಿಮೆ ಉರಿಲೇ ನೀವು ಇದನ್ನೆಲ್ಲ ಮಾಡ್ಕೋಬೇಕು. ನೋಡಿ ಅದು ಕೆಂಪಗಾದ್ಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಒಂದು 3ರಿಂದ 4 ಬ್ಯಾಡಗೆ ಮೆಣಸಿನ್ಕಾಯಿ. ಅದಾದಮೇಲೆ ಹುಣಸೆಹಣ್ಣು ಚೆನ್ನಾಗಿ ಕಿವುಚಿಟ್ಕೊಂಡಿದ್ದೀನಿ ನಾನು. ಅದು ಗಟ್ಟಿ ರಸ ಇರಬೇಕು, ಅದನ್ನು ಹಾಕ್ಕೋಬೇಕು. ಸ್ವಲ್ಪನೇ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಂಡ್ರೆ ಬೇಗ ನೋಡಿ ಎದ್ಬಿಡುತ್ತೆ. ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ಪೂರ್ತಿ ಹಾಕ್ಕೊಬಿಡ್ಬೇಕು ಅದನ್ನು. ಅದು ಚೆನ್ನಾಗಿ ಕುದಿಬೇಕು. ಹುಣಸೆ ರಸ ಚೆನ್ನಾಗಿ ಕುದ್ದಿದ್ದಾದಮೇಲೆ ನಾವು ಇವಾಗ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ನೋಡಿ ಕುದೀತಾ ಇದೆ. ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಏನು ಮೆಷರ್ಮೆಂಟಲ್ಲಿ ತೊಗೊಂಡಿದ್ನಲ್ಲ ಸ್ಪೂನು, ಅದರಲ್ಲೇ 2 ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಗೆ ಹೇಗೆ ಬೇಕೋ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೋಬೋದು. ಒಂದು ಸ್ವಲ್ಪ ಇಂಗು, ಸ್ವಲ್ಪ ಬೆಲ್ಲ ಚೆಚ್ಚಿಟ್ಕೊಂಡಿದ್ದೀನಿ. ಬೆಲ್ಲದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಬೆಲ್ಲದ ಪುಡಿ ಪೂರ್ತಿ ಕರಗಬೇಕು, ಅದು ಚೆನ್ನಾಗಿ ಕುದಿಬೇಕು. ಒಂದು ಚಿಟಿಕೆ ಅಷ್ಟು ಅರಿಶಿನ. ಚೆನ್ನಾಗಿ ಕುದಿ ಬಂದು ನೀವು ನೋಡ್ಕೋಬೇಕು, ಬೆಲ್ಲ ಎಲ್ಲ ಕರಗಿದ್ದಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಒಂದು ಸಾರಿ. ಹುಣಸೆಹಣ್ಣು ನೀರು ತುಂಬ ಗಟ್ಟಿಯಾಗಿ ಕುದ್ದಿದ್ದಾದಮೇಲೆ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈಗ ಆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ.
ನೋಡಿ ತರಿ ತರಿಯಂಗಿದೆ ಪೌಡ್ರು. ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಡ್ಬಿಡೋಣ. ಪೌಡ್ರ್ ಹಾಕಿದಾದಮೇಲೆ ಒಂದು ಅರ್ಧ ಅಷ್ಟು ಕೊಬ್ಬರಿ ತುರಿ ಇಟ್ಕೊಂಡಿದ್ದೀನಿ, ತುರಿದು ಒಣ ಕೊಬ್ಬರಿ ತುರಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಣ್ಣದು ಅರ್ಧ ತುರಿದಿಟ್ಕೊಂಡ್ರೇ ಸಾಕು. ಈಗ ಮೊದಲೇ ಹುರಿದಿಟ್ಕೊಂಡಿದ್ವಲ್ಲ ಕಪ್ಪೆಳ್ಳು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹುರಿದಿರೋದದು ಮೊದಲೇ 1 ಸ್ಪೂನ್ ಹುರಿದಿಟ್ಕೊಂಡಿದ್ನಲ್ಲ ಅದು. ಅದ್ಮೇಲೆ ಈಗ ಲಾಸ್ಟಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಟೇಸ್ಟ್ ಬರುತ್ತೆ, ಚೆನ್ನಾಗೂ ಇರುತ್ತೆ ಗೊಜ್ಜು. ಅದೆಲ್ಲ ಎಣ್ಣೆ ಪೂರ್ತಿ ಹೀರ್ಕೋಬೇಕು ಪೌಡ್ರು. ಚೆನ್ನಾಗಿ ತಿರುಗ್ಕೊಳ್ಳಿ. ಪೌಡ್ರು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಎಣ್ಣೆನ. ಅದಾದಮೇಲೆ 2ರಿಂದ 3 ನಿಮಿಷ ನೀವು ಬಿಟ್ಬಿಡಬೇಕು ಅದು ಸೆಟ್ ಆಗೋದಕ್ಕೆ. ಚೆನ್ನಾಗಿ ಸೆಟ್ಟಾಗಿ ಎಣ್ಣೆ ತೇಲ್ಬೇಕು ಲಾಸ್ಟಲ್ಲಿ. ನೋಡಿ ಎಣ್ಣೆ ತೇಲ್ತಾ ಇದೆ. ನಾನು 3 ನಿಮಿಷ ಬಿಟ್ಟಿದ್ದೀನಿ. ಈಗ ನಮ್ಮ ಗೊಜ್ಜು ರೆಡಿಯಾಗಿದೆ. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತ ದಯವಿಟ್ಟು ತಿಳಿಸಿ. ನೀವು ಈ ಗೊಜ್ಜನ್ನ ರೆಫ್ರಿಜರೇಟ್ರ್ನಲ್ಲಿ ಇಟ್ಕೊಂಡ್ರೆ 6 ತಿಂಗಳು ಇಟ್ಕೋಬೋದು. ನೀವು ಮಾಮೂಲಿ ಕೊಠಡಿ ಉಷ್ಣತೆಯಲ್ಲಿ ಇಟ್ಕೊಂಡ್ರೆ 1 ತಿಂಗಳ ತನಕ ಏನೂ ಆಗೋದಿಲ್ಲ, ಆರಾಮಾಗಿ ಯೂಸ್ ಮಾಡ್ಕೋಬೋದು. ಈಗ ಮಾಡಿರೋ ಗೊಜ್ಜು ನಾವು ಒಂದು 20ರಿಂದ 25 ಜನ ಯೂಸ್ ಮಾಡ್ಬೋದು ಒನ್ ಟೈಮ್ಗೆ. ಅಂದರೆ ನೀವು ಒಂದೇ ಸರಿ ಯೂಸ್ ಮಾಡ್ತೀವಂದರೆ 25 ಜನ ಊಟ ಮಾಡ್ಬೋದು. ನೀವು ಇದನ್ನು ಒಂದು ಸರಿ ಮಾಡಿಟ್ಕೊಂಡು 1 ತಿಂಗಳಿಂದ 6 ತಿಂಗಳು ತನಕ ಪ್ರಿಸರ್ವ್ ಮಾಡಿ ಇಟ್ಕೋಬೋದು. ನೋಡಿ ಈಗ ರೆಡಿಯಾಗಿದೆ ಗೊಜ್ಜು. ಇದನ್ನು ಸ್ವಲ್ಪ ರೈಸ್ಗೆ ಹಾಕ್ಕೊಂಡು ಕಲಸಿಟ್ಕೊಳ್ತಾ ಇದ್ದೀನಿ. ನೋಡಿ ಪುಳಿಯೋಗರೆ ರೆಡಿಯಾಗಿದೆ. ನಿಮಗಿಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್. ನಮ್ಮ ಚಾನಲ್ನ ನಿಮಗೆ ಸಬ್ಸ್ಕ್ರೈಬ್ ಮಾಡಬೇಕು ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ.